ಬಿರಿಯಾನಿ ತಿಂದ ಟೇಸ್ಟ್ ನೋಡಿದಕ್ಕೆ ಇವರಿಗೆ ಅಡಿಗೆ ಹೇಳಿದ್ದು ಭಾರಿ ಒಳ್ಳೆ ಆಗೈತೆ ಅಂತ ಜನ ಹೇಳ್ತಾ ಇದ್ರ. ಹಾಗೆ ಎಲ್ಲರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಕುರ್ಮಾ 15 kg ಅಲ್ಲ ನಮ್ಗೆ ನಮ್ಮ ಇದು ನೋಡಿ ನಮ್ಮ ಹತ್ರನೇ ಮಾಡಕ್ಕೆ ಹೇಳಿ ಅವರ ಮನೆಯವ್ರ ಹತ್ರ ಕೇಳೋ ಕಡೆ. ನೋಡಿ ಮೇಡಮ್ ನೋಡಿ ಕೊಟ್ಟೆ ಮಾಡೋದು ಒಳ್ಳೆ ಮಾಡ್ತಾರೆ. ಕೊತ್ತಂಬರಿ ಬೇಬಿ ಗೋಡಂಬಿ ಕೊಟ್ಟೆ ತೋರಿಸಿತ್ತಷ್ಟೇ. ನಾವು ಸಾಸಿವೆ ಹಾಕು. ಸಾಸಿವೆ ಹೊಟ್ಟೆ ಜೊತೆಗೆ ಕಡಲೆಬೇಳೆ ನೋಡಿ. ಇದು ಮಸಾಲೆ ಎಲ್ಲ ಚಂದ ಫ್ರೈ ಆದ್ಮೇಲೆ ಈಗ ಅಲಸಂಡೆ ಹಾಕೋಣ. 2 ದಿವಸನೂ ಪಾಯಸಕ್ಕಾಗಿ 2 ದಿವಸ ರಾತ್ರಿ ಬೆಳಿಗ್ಗೆ 2 ನಾಚಿಕೆ ಆಯ್ತು ಸುಂದರ ನನ್ನ ಮಗಳಂತ ಹೇಳಿಕೆ. ಇವ್ರು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಇವ ಸೊಂಟ ನೋವೇನು ಮಕ್ಳಿಗೆ ಯಾರು ಸೊಂಟ ನೋವಿಲ್ಲ. ಆಮೇಲೆ ಈರುಳ್ಳಿ ನಾನೀಗ ಚಿಕನ್ ಕುರ್ಮಕ್ಕ ಪಾತ್ರೆ ಇಟ್ಟ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆ ಕಾಣೆ. ಈರುಳ್ಳಿ ಈ ಬಣ್ಣರು ಬಸ್ಕೆ ಈರುಳ್ಳಿ ಇನ್ನು ಫ್ರೈ ಆಯ್ತು ಚಂದ ಫ್ರೈ ಆಯ್ತು. ಅವರಲ್ಲ ಸ್ಪೈಸಿಗ ಶಾಯಿಗೆ ಹುಡಿತೀನಿ ತುಪ್ಪ ಹಾಕಿ. ಇವತ್ತು ನಮ್ದು ರೇಖಂದ್ ಮದಿ ಅಲ್ಲ ಹಂಗಪ್ಪೆ ನಾವು ರಿಸೆಪ್ಷನ್ ಈಗ ಕೋಳಿ ಸಾಮಾನ ಮಾಡ್ತಿತ್ತು ಲೈಕ್ ಮಾಡಿ ಅವರಿಗೆ ಚಾನಲ್ಗೆ ನಮ್ಮ ಚಾನಲ್ ಮಾಡಿಕಂತ ಹೇಳಿದ್ರು. ನಾವೇ ಮಾಡ್ಕೊಂಡು ಹೇಳಿ ನಾವೇ ವಹಿಸ್ಕೊಳ್ಳೋದು ಕಡೆಗೆ. ನೀವು ಬೇಕಾದ್ರೆ ಅದ್ ಕೆಳ ನಂಬರ್ ಹಾಕ್ರಿ ಅದಕ್ಕೆ ನಮ್ಗೆ ಫೋನ್ ಮಾಡಿಕೊಡೋದು. ವೆಜ್ ನಾನ್ ವೆಜ್ ಎರಡು ಮಾಡತ್ ನಾವು. ವೆಜ್ ನಾನ್ ವೆಜ್ ಎರಡು ಮಾಡತ್ ನಾವು. ನೋಡಿ ಜಾಟರ್ ನಮ್ಮ ಚಾನಲ್ ಗೊತ್ತಿಲ್ಲ ನನಗೆ. ಇವರ ಸುಂದರಾನಂದ ಮಗಳ ಪಾಯಸ ಮಾಡಕ್ಕೆ ಎತ್ತಿದ ಕೈ ಇವ್ರು ಪಾಯಸ ಕುಡ್ತು ನೋಡಿ ನೀವು ತಿಂದ್ರ ಮೇಲೆ ಅಂತ ಹೇಳದ. ಪಾಯಸಕ್ಕೆ ಈಗ ಶಾವಿಗೆ ಹಾಕ್ಬೇಕು. ಶಾವಿಗೆ ಇನ್ನು ಇಷ್ಟ ಆಯ್ತು ಪಾಯಸ ಮಾತ್ರ. ಪಾಯಸ ಪ್ರಮಾಣ ಕಾಣಿ ಹೌದಾ. ಟಮಾಟೆ ಹಣ್ಣು ಹಾಕ್ತಿದ್ ಕಾಣಿ. ಈ ಈರುಳ್ಳಿ ಹಾಕಿ ಬಣ್ಣ ಬಂತ ಈ ತರ ಬ್ರೌನ್ ಬಣ್ಣ ಬಂದ್ಬಿಟ್ಟು ಟಮಾಟೆ ಹಣ್ಣು ಹಾಕುದು. ಗ್ರೇವಿ ಮಿಕ್ಸ್ ಮಾಡಿ ಚಿಕನ್ ಗ್ರೇವಿ ಮಿಕ್ಸ್ ಕಾಣಿ ಕುರ್ಮಾ ಕಾಣಿ
ಪರಿಮಾಣವೇ ನಿಮ್ಮ ನಿಮ್ಮ ಅಮ್ಮಂಗಿತ್ತು ಕಡೆ 9 ಹೇಳ್ತೇವೆ ಅಂತ ಹುಡುಗ ಬಾರಿ ಭಯಂಕರ ಆದಂಗಿತ್ತು ಪರಿಮಳ. ಎಷ್ಟೈತೆ ಬೇರೆ ಲೆವೆಲ್ ಉಂಟು. ಬೇರೆ ಲೆವೆಲ್ ಇಲ್ಲ. ಹಾಕ್ಬೇಕನ್ನೋದಲ್ಲ ಸಾಕು, ಅದೊಂದು ಕರಂ ಸಿಕ್ಕಷ್ಟೇ. ಒಂದು ಜಾಪದ ಕ್ಲೀನ್ ಮಾಡಿ ಒಂದೊಂದು ಸಿಕ್ಕ ಹಂಗೆ ನನಗ್ದ ಒಳ್ಳೆ ಕೊಟ್ಟಿದ್ದ ನಿನ್ನೆ ಮಾಂಸ. ಇದೇ ಮಾಂಸ ಹಾಕಿ ಸೆಂಚುರಿದೆ ಸೆಂಚುರಿ ಮಾಂಸ ಹಾಕಿ ಕೊಡ್ಲಿ. ಕುಚ್ಚಕ್ಕಿ ಕೋಳ ಮೆಂತಕ್ಕೆ ಸ್ವಲ್ಪ ಮಾಡಿ. ನಮ್ಮಲ್ಲಿ ಎಲ್ಲ ಕುಚ್ಚಕ್ಕಿ ಉಂಬರೇ ಜಾಸ್ತಿ, ಮೆಂತಕ್ಕೆ ಉಂಬರ್ ಭಾರಿ ಕಮ್ಮಿ. ಬೆಂಗಳೂರಿಂದೆಲ್ಲ ಬಂದಿರ್ತಾರಲ್ಲ ಅವರಿಗೆ ಸ್ವಲ್ಪ. ಇದೆಂತ ಶುಂಠಿಯಾ? ದಾಡ ಇತ್ತು ದಾಡ ಕಟ್ ಮಾಡಿ ಎಲ್ಲ ಅಲ್ಲ ಐತಾ? ಅಲ್ಲಿ ಇಲ್ಲ ಇಲ್ಲ ಐತಾ? ಕಟ್ ಮಾಡಿ ಕಟ್ ಮಾಡಿದುಂಟು, ತುಪ್ಪನೂ ಕಟ್ ಮಾಡಿದುಂಟು. ಅದೇ ಈಗ ಗೀ ರೈಸಿ ಫಸ್ಟ್ ಗೀ ಹಾಕಳಕ್ಕಲ್ಲ, ತುಪ್ಪ ಬೇಡ, ಅದು ಕೊಚ್ಚಿ ಅದಕ್ಕೆ ಹಾಕಿ ಮಾಡಿದೆ ನೋಡಿ. ಸೈಕಾಗ್ಬೇಕು ನೋಡ್ರಿ ಗೀರೈಸ್. ಗೀರೈಸ್ ಸೈಕಾಗ್ಬೇಕು, ಸೈಕಲ್ ನೀರು ತಗೊಂಡು ಇದು ಹಾಕೊಳ್ಳಿ. ಒಂದು ಕೈಯಲ್ಲಿ ಹಿಡಿ, 2 ಕೈಯಲ್ಲಿ ಹಿಡಿತೀರ ನೀವು? 2 ಕೈಯಲ್ಲಿ ಹಿಡಿ. ಹಾಕಿ ಹಾಗೆ ನೀರ ಮೇಲಿಂದ ನೀರ ಹಾಕಿರಿ. ಈಗ ಗೀರೈಸಿಗ ಸ್ವಲ್ಪ ಅರ್ಧ ಲೀಟರ್ ಗೀ ಹಾಕಿದೆ, ಅರ್ಧ ಲೀಟರ್ ಗೀ ಹಾಕಿ ಸ್ಪೈಸಸ್ ಹಾಕಿದೆ, ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ರೈಸ್. ಅದಾದ್ಮೇಲೆ 5 kg ಮಾಡುತ್ತೆ, 10 ಅಳತೆ ಮಾಡಿದೆ. ಅದ್ರ ಡಬಲ್ ನೀರು ಹಾಕಿದೆ, 5 kg ಡಬಲ್ ನೀರು ಹಾಕಿದೆ. ಆಮೇಲೆ ಈಗ ನೆಕ್ಸ್ಟ್ ಈಗ ಅರ್ಧ ಲೀಟರ್ ತುಪ್ಪ ಕಾಯಿಸಿ ಮಾಡಿ ಸೇರಿ ಈಗೇನ ಕಮ್ಮಿ ಬಿಡು, ನಿಧಾನ ಬೇಯ್ತದೆ. ಸ್ಲೋ ಮಾಡು, ಸ್ಲೋ ಮಾಡೋದು. ಹೌದು, ಇನ್ನೀಗ ಸ್ಲೋ ಮಾಡಬೇಡ ಅಲ್ವಾ? ಇಲ್ಲಂದ್ರೆ ಒಳಗಡೆ ಬೇಯ್ತಿಲ್ಲ, ಹೊರಗಿಂದ ಕೆಂಪು ಕೆಂಬಾರ್ದು. ಜೋರ್ ಮಾಡು ಮತ್ತೆ ಇನ್ನೊಂದು ಸರಿ